ಚೀಫ್ ಕಮಿಷನರ್ GBA ಪೊಮಲ್ಲ ಸುನೀಲ್ ಕುಮಾರ್, ನಾರ್ತ್ ಸಿಟಿ ಕಮಿಷನರ್. ಈಗ ಇಲ್ಲಿ ಬಂದಾಗ ನಮ್ಮ ಈಸ್ಟ್ ಸಿಟಿ ಕಮಿಷನರ್ ಕೂಡ ಇಲ್ಲಿ ಇದ್ದಾರೆ. ಮತ್ತು ನಮ್ಮ IAS ಆಫೀಸರ್ಸು, ಪ್ರೊಬೇಷನರಿ ಆಫೀಸರ್ಸು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಪ್ರಾರಂಭ ಮಾಡಿದ್ದು 9 ಗಂಟೆಗೆ ಕೇಂದ್ರೀಯ ವಿಹಾರಿಂದ. ಕೇಂದ್ರೀಯ ವಿಹಾರ್ಗೆ ಈ ಸಲ ಯಾವ ಥರದ್ದು ತೊಂದರೆ ಉಂಟಾಗುವುದಿಲ್ಲ. ಯಾಕೆಂದರೆ ನಾವು ಈಗಾಗಲೇ ದೊಡ್ಡದು ಅಲ್ಲಿ ಡ್ರೈನ್ ಕಟ್ತಾ ಇದ್ದೀವಿ. ಆ ಡ್ರೈನ್ ಕಟ್ಟಿ ಆ ವಾಟರ್ ಏನಿದೆ ಜಕ್ಕೂರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಿರುವುದರಿಂದ, ಈಗಾಗಲೇ ಅಲ್ಲಿ ಅದನ್ನು ಡ್ರೈನ್ ಮಾಡಿರುವುದರಿಂದ ಆ ಕೇಂದ್ರೀಯ ವಿಹಾರ್ಗೂ ತೊಂದರೆ ಉಂಟಾಗುವುದಿಲ್ಲ. ಇದನ್ನು ನಾವು ಕೋಗಿಲು ಕ್ರಾಸ್ನಲ್ಲಿ ಕೂಡ ಅದಕ್ಕೆ ಲಿಂಕ್ ಮಾಡಿ, ಡ್ರೈನ್ಸ್ ಲಿಂಕ್ ಮಾಡಿ ಅಲ್ಲಿಗೆ ಹೋಗ್ತಾ ಇದೆ. ಇದು ಆಗಲ್ಲ. ನೆಕ್ಸ್ಟ್ ವಿ ವೆಂಟ್ ಟು ಟಾಟಾ ನಗರ್, ದೊಡ್ಡ ಬೊಮ್ಮಸಂದ್ರ ಲೇಕ್ ಕೆಳಗಡೆ. ಹೋದ ವರ್ಷ 2024ನಲ್ಲಿ ಭಾಳ ಮಳೆ ಬಂದು ತೊಂದರೆ ಉಂಟಾಗಿತ್ತು. ಅಲ್ಲಿ ಕೂಡ ಡ್ರೈನ್ದು ಸೈಡ್ ಲೈನಿಂಗ್ ಏನಿದೆ ವಾಲ್ಸ್ ಅದು ಎತ್ತರ ಮಾಡಿದ್ದೀವಿ. ಅಲ್ಲಿ ಲೇಔಟ್ನಲ್ಲಿ ಇರ್ತಕ್ಕಂಥ ಸೈಡ್ ಡ್ರೈನ್ ಇದೆ, ಅದು ನಮ್ಮ ಸುನೀಲ್ ಕುಮಾರ್ ಸಾಹೇಬರಿಗೆ ಹೇಳಿದ್ದೀವಿ. ಅವರೆಲ್ಲ ಸೈಡ್ ಡ್ರೈನ್ಸ್ ಡಿಸಿಲ್ಟಿಂಗ್ ಕೆಲಸ ಮಾಡಬೇಕು, ಅದು ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ 2-3 ಔಟ್ಲೆಟ್ ಇದೆ ಆ ಕೆರೆದು. ಬಟ್ ಅದು ಯಾವಾಗಲೂ ಕ್ಲೀನಾಗಿ ಇರಲ್ಲ ಮತ್ತು ಸ್ವಲ್ಪ ಮುಂದಕ್ಕೆ ಹೋಗಿ ಸಂಕೀರ್ಣ ಆಗಿಬಿಡುತ್ತೆ. ಇಲ್ಲಿ ಅಗಲ ಇರುತ್ತೆ, ಬರ್ತಾ 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 ಕೆಳಗಡೆ ಆಗ್ತದೆ. ಯಾಕೆಂದರೆ ಹಿಂದೆ ಅದು ಎಲ್ಲ ಫೀಲ್ಡ್ ಚಾನಲ್ ಇದ್ದವು. ಅಂದರೆ ಕೆರೆಯಿಂದ ನೀರು ತಗೊಂಡು ರೈತರ ಭೂಮಿಗೆ ಕೊಡ್ತಕ್ಕಂಥ ವಿಚಾರದಲ್ಲಿ ಮೊದಲೇ ಸ್ವಲ್ಪ ಅಗಲ ಇರುತ್ತೆ, ಆಮೇಲೆ ಕೆಳಗಡೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ. ಅದಕ್ಕೆ ಹೇಗೆ ಅಗಲೀಕರಣ ಮಾಡಬೇಕು ಅಂತಲೂ ಹೇಳಿದ್ದೀವಿ. ಬಟ್ ಅಲ್ಲಿ 3-4 ಮಿಸ್ಸಿಂಗ್ ಲಿಂಕ್ ಇತ್ತು, ಅದು 15 ದಿನದೊಳಗಾಗಿ ಮುಗಿಸ್ಬಿಟ್ಟು ಅಲ್ಲಿನೂ ಕೂಡ ತೊಂದರೆ ಉಂಟಾಗ್ತಕ್ಕಂಥ ವಿಚಾರ ನಮಗೆ ಕಂಡು ಬರ್ತಾ ಇಲ್ಲ, ತೊಂದರೆ ಆಗುವುದಿಲ್ಲ. ಹೆಬ್ಬಾಳ ಲೇಕ್ ಮತ್ತು ನಾಗವಾರ ಲೇಕ್ ನಾವು BBMP ವಶಕ್ಕೆ ಪಡೆದು ಈಗ GBA ಮುಖಾಂತರ ಎಲ್ಲ ಸಿಟಿ ಕಾರ್ಪೊರೇಷನ್ಗೆ ಹಂಚಿಕೆ ಆಗಿದೆ. ಹಿಂದೆ ಆ 2 ಲೇಕ್ ಕೂಡ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಇತ್ತು, ಅವರು ಫಿಶರೀಸ್ಗೆ ಕೊಟ್ಟಿದ್ರು ಇತ್ಯಾದಿ ಇತ್ಯಾದಿ. ಅಲ್ಲಿ ವೆಟ್ಲ್ಯಾಂಡ್ ಇರಲಿಲ್ಲ ಮತ್ತು ಫುಲ್ ವಾಟರ್ ಏನಿದೆ ಡೈವರ್ಟ್ ಆಗ್ತಾ ಇತ್ತು. ಈ ಸಲ ನಾವು ಭಾಳ ವರ್ಷದ ನಂತರ ಹೆಬ್ಬಾಳ ಲೇಕ್ನಲ್ಲಿ ನೇರಾಗಿ ವಾಟರ್ ತಗೊಳ್ತೀವಿ. ಹೆಬ್ಬಾಳ ನಮ್ಮ ಬ್ರಿಡ್ಜ್ ಕೆಳಗಡೆ ಬರ್ತಕ್ಕಂಥ ವಾಟರ್ನು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ವೆಟ್ಲ್ಯಾಂಡ್ ಕೂಡ 15-20 ದಿವಸದಲ್ಲಿ ಕಂಪ್ಲೀಟ್ ಆಗ್ತದೆ. ಈ ಸಲ ಆ ಹೆಬ್ಬಾಳ ಲೇಕ್ನಲ್ಲಿ ವಾಟರ್ ತಗೊಳ್ತಾ ಇರೋದ್ರಿಂದ ಫ್ಲಡಿಂಗ್ ಬರಲಿಕ್ಕೆ ಅವಕಾಶ ಇರಲ್ಲ. ಹೆಬ್ಬಾಳ ಕೆಳಗಡೆ ಫ್ಲಡಿಂಗ್ ಆಗೋದಿಲ್ಲ. 5 ಕೆಲಸ ಮಾಡಿದರೆ 5 ಪಾಯಿಂಟ್ ಇದೆ, 1 ಪಾಯಿಂಟ್ ಉಳ್ಕೊಂಡಿದೆ. 4 ಪಾಯಿಂಟ್ ಕೆಲಸ ಮಾಡಿದ್ರು ಸಹ 90% ಅಲ್ಲಿ ಉಳಿತಾಯ ಆಗ್ತದೆ. ದೇರ್ ಇಸ್ ನೋ ಪ್ರಾಬ್ಲಮ್. ನಾಗವಾರ ಲೇಕ್ನಲ್ಲಿನೂ ಕೂಡ ಡಿಸಿಲ್ಟಿಂಗ್ ಮಾಡಿಕೊಂಡು ನಾಗವಾರ ವಾಟರ್ ತಗೊಳ್ತೀವಿ, ಅದು ತೊಂದರೆ ಉಂಟಾಗಲ್ಲ. ನಾಗವಾರ ಜಂಕ್ಷನ್ ಏನಿದೆ ಅದು ಭಾಳ ವರ್ಷದಿಂದ ಜನರಿಗೆ ಭಾಳ ಕಷ್ಟ ಉಂಟಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ನಮ್ಮದು ಭಾಳ ಸಣ್ಣ ಜಾಗ ಇದೆ, ಟ್ರಾಫಿಕ್ ಹೆವಿ ಇದೆ. ಇದಕ್ಕಾಗಿ BWSSB ಲೈನ್ ಆಗಲಿ ಅಥವಾ ಗೇಲ್ ಲೈನ್ ಆಗಲಿ ಅದಕ್ಕೆ ಭಾಳ ಟೈಮ್ ತೊಗೊಂಡಿದ್ದೀವಿ. ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಕೆಲಸ. 15 ದಿವಸದಲ್ಲಿ BWSSB ತಮ್ಮ ಕೆಲಸ ಮುಗಿಸ್ತಾರೆ. ಆಮೇಲೆ ನಾವು ಕಾಂಕ್ರೀಟಿಂಗ್ ಮಾಡಬೇಕು. ಒಂದ್ಸಲ ಕಾಂಕ್ರೀಟ್ ಮಾಡಿದ ಮೇಲೆ ಯಾವುದು ಪೈಪ್ ಹಾಕ್ಲಿಕ್ಕೆ ಬರೋದಿಲ್ಲ. ಅದನ್ನು 15 ದಿನದೊಳಗಾಗಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ 15 ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ 15 ದಿನಗಳಲ್ಲಿ ಕಾಂಕ್ರೀಟಿಂಗ್ ಮಾಡಿ ನಾವು ಚೆನ್ನಾಗಿ ಕೆಲಸ ಮಾಡಿ ಮುಗಿಸ್ತೀವಿ. ಅದು 1 ತಿಂಗಳು ಅಲ್ಲಿ ಆಗ್ತದೆ. ಆಮೇಲೆ ನಾವು ಮಾನ್ಯತಾ ಟೆಕ್ ಪಾರ್ಕ್ ಕಡೆಗೆ ಹೋಗಿದ್ದೀವಿ. ಮಾನ್ಯತಾ ಟೆಕ್ ಪಾರ್ಕು ಮತ್ತು ಕಾರ್ಲೆ ಟೆಕ್ ಪಾರ್ಕು ಮತ್ತು ಮಾನ್ಫೋ ಅದು ಭಾಳ ವರ್ಷದಿಂದ ಅಲ್ಲಿ ಬರ್ತಕ್ಕಂಥ ನೀರಿಗೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ. ಈಗ ಪ್ರಯತ್ನ ಪಟ್ಟು ಎಲ್ಲ ರೆಕಾರ್ಡ್ಸ್ ನೋಡಿ ಕೆಲವು ರೆಕಾರ್ಡ್ನಲ್ಲಿ ಆ ಖಾಸಗಿ ಮಂದಿ ಪರವಾಗಿ ಆಗೋಗಿದೆ. ಆದರೂ ಸಹ ಅವ್ರಿಗೆ ಒತ್ತಡ ಮಾಡಿ ಅವರಿಂದ ಲ್ಯಾಂಡ್ ತಗೊಂಡು ಅವ್ರ ಕಾಸ್ಟ್ನಲ್ಲಿನೇ ಕಟ್ತಾ ಇದ್ದೇವೆ. ಹೀಗಾಗಿ ಈ ಸಲ ನಮ್ಮ ಚೀಫ್ ಕಮಿಷನರ್ ಅವರ ಪ್ರಯತ್ನಗಳಿಂದ ಅದರಲ್ಲಿ ಕೂಡ ತೊಂದರೆ ಆಗ್ತಕ್ಕಂಥ ವಿಚಾರ ನಮ್ಗೆ ಕಂಡು ಬಂದಿಲ್ಲ. ಇನ್ನೊಂದು 2-3 ಸಣ್ಣ ಉಪಾಯಗಳು ಇವೆ. ಅದನ್ನು ಮಾಡಿದರೆ ಇನ್ನೂ ಚೆನ್ನಾಗಿ ಆಗ್ಬೋದು, ನೀರು ಹರಿಯಬೋದು. ಅದು ಅವರಿಗೆ ಹೇಳಿದ್ದೀವಿ. ಅದನ್ನು ಮಾಡ್ಲಿಕ್ಕೆ ಆದರೆ ಇನ್ನೂ ಚೆನ್ನಾಗಿ ಆಗ್ತದೆ, ಅದರಲ್ಲಿ ತೊಂದರೆ ಇಲ್ಲ. HRBR ಲೇಔಟ್ ಏನಿದೆ ಅದರಲ್ಲಿ ಸ್ವಲ್ಪ HBR ಲೇಔಟ್ನಲ್ಲಿ ಸ್ವಲ್ಪ ತೊಂದರೆ ಇದೆ. BWSSB ಅವರು ತನ್ನ ಇಂಟೇಕ್ ವೆಲ್ ಮಾಡಿ ಆ ಇಂಟೇಕ್ ವೆಲ್ಲಿಂದ ಹೆಬ್ಬಾಳ ಕಡೆಗೆ ವಾಟರ್ ಕಳಿಸ್ಬಿಟ್ರೆ, ಸೀವೇಜ್ ವಾಟರ್ ಕಳಿಸ್ಬಿಟ್ರೆ ತೊಂದರೆ ಉಂಟಾಗ್ತಿರ್ಲಿಲ್ಲ. ಬಟ್ ಅವ್ರದ್ದು ಏನು ರಾಕ್ ಗೀಕ್ ಎಲ್ಲ ಬಂದಿರುವುದರಿಂದ ಅವರು ಈ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಮಾತ್ರ ಮುಕ್ತಾಯ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ. ಅದುವರೆಗೂ ನಾವು ಟೆಂಪ್ರರಿಯಾಗಿ ಪಂಪ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಹೋದ ವರ್ಷ ಮೇ ತಿಂಗಳಿನಲ್ಲಿ ಫಸ್ಟ್ ರೌಂಡ್ ಮಳೆ ಬಂದಾಗ BD ಅವರು ಸ್ವಲ್ಪ ಲ್ಯಾಂಡ್ ಕೊಟ್ಟಿದ್ದಾರೆ. ಆ BD ಲ್ಯಾಂಡ್ನಲ್ಲಿ ನಾವು ಕೂಡ ಒಂದು ಪ್ಯಾರಲಲ್ ಆಗಿ ಡ್ರೈನ್ ಕಟ್ಟಿಬಿಟ್ಟು ಹಿಂದೆ ನಮ್ಮ BBMP EIC ಅವರು ಪ್ರಹ್ಲಾದ್ ಅವರು ಏನು ಹೇಳಿದ್ದಾರೆ ಆ ಪ್ರಕಾರ ಕೆಲಸ ಮಾಡಲಿಕ್ಕೆ ಅವರಿಗೆ ಹೇಳಿದ್ದೀನಿ. ಇವರು ಕೂಡ ನಾಳೆದಿಂದ ಸ್ಟಾರ್ಟ್ ಮಾಡ್ತಾರೆ. ಅದು ಟೆಂಪ್ರರಿಯಾಗಿ ಏನಾದರೂ ವ್ಯವಸ್ಥೆ ಮಾಡಿಕೊಂಡು HBR ಲೇಔಟ್ ಒಳಗಾಗಿ ನೀರು ಜಾಸ್ತಿ, ಯಾಕೆಂದರೆ ಸ್ವಲ್ಪ ತಗ್ನಲ್ಲಿ ಇದೆ ಅದು, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಮಾಡ್ತಾ ಇದ್ದೀವಿ. ಬಟ್ ಈ ವರ್ಷ ಅಕ್ಟೋಬರ್ ಆದಮೇಲೆ ಅವ್ರದ್ದು ISPS ಕಂಪ್ಲೀಟ್ ಆಗ್ತಿರುವುದರಿಂದ ಸ್ವಲ್ಪ ತೊಂದರೆ ಆಗ್ಲಿಕ್ಕೆ ಇದನ್ನು ಆಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಏನು ಪರ್ಯಾಯ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಗೆದ್ದಲಹಳ್ಳಿಗೆ
ನಮಗೆ ಬಾಕ್ಸ್ ತಯಾರಾಗಿದೆ. ನಾವು 10ನೇ ತಾರೀಕಿಗೆ ರೈಲ್ವೆಯಿಂದ ಪರ್ಮಿಷನ್ ಪಡೆದಿದ್ದೇವೆ. ಅದು ಕೆಲವು ಶಿಫ್ಟಿಂಗ್ ಆಗಿಲ್ಲ, ಎಲೆಕ್ಟ್ರಿಕ್ ಲೈನ್ ಶಿಫ್ಟಿಂಗ್ ಆಗದೇ ಇರುವುದರಿಂದ 14ನೇ ತಾರೀಕು ರಾತ್ರಿಯಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಬಾಕ್ಸ್ ಏನಿದೆ 2ನೇ ತಾರೀಕು ಒಳಗಾಗಿ ಮುಗಿಸ್ತೀವಿ, 2ನೇ ಮೇ ಒಳಗಾಗಿ ಮುಗಿಸ್ತೀವಿ. ದೆನ್ ಸೆಕೆಂಡ್ ಬಾಕ್ಸ್ 3ನೇ ಮೇರಿಂದ ಹಿಡಿದುಬಿಟ್ಟು ಅದಕ್ಕೆ 15 ದಿವಸ, ಅದನ್ನೇ 18-19ನೇ ತಾರೀಕಿಗೆ ಮುಕ್ತಾಯ ಆಗ್ತದೆ. ಆಮೇಲೆ ನಾವು ಪಿಚ್ಚಿಂಗ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬಂಡ್ ಮಾಡಿಕೊಂಡು ಇಲ್ಲಿ ಬರ್ತಕ್ಕಂಥ ನೀರನ್ನು ಅಲ್ಲಿ ಗೆದ್ದಲಹಳ್ಳಿಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದು ಎಲ್ಲ ಹೋದರೆ HBR ಲೇಔಟ್ ಆಗಲಿ ಅಥವಾ ಹಿಂದ್ಗಡೆಗೆ ಬರ್ತಕ್ಕಂಥ ಎಲ್ಲ ಲೇಔಟ್ ಆಗಲಿ ಅದರಲ್ಲಿ ಅಷ್ಟೇನು ತೊಂದರೆ ಉಂಟಾಗೋದಿಲ್ಲ. ಯಾಕೆಂದರೆ ಇಲ್ಲಿಂದ ಗೆದ್ದಲಹಳ್ಳಿಯಿಂದನೇ ವೆಂಟ್ ಆಗಿ ಹೋಗ್ತದೆ. ಒಂದು ವೇಳೆ ಬಿಕಾಸ್ ಆಫ್ ISPS ಗೆದ್ದಲಹಳ್ಳಿನ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಈ ಪಂಪಿಂಗ್ ವ್ಯವಸ್ಥೆ ಮಾಡಿಕೊಂಡು HBR ಲೇಔಟ್ಗೆ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಿಂದ ಕೆಲಸ ಏನು ಮಾಡಬೇಕು ಮಾಡ್ತಾಯಿದ್ದೇವೆ. ಸಾಯಿ ಲೇಔಟ್ಗೆ ಏನಿದೆ, ಇದು ನಾವು ಗೆದ್ದಲಹಳ್ಳಿ ಮಾಡಿದರೂ ಸಹ ಸಾಯಿ ಲೇಔಟ್ ತಗ್ನಲ್ಲಿ ಇರುವುದರಿಂದ ಅದಕ್ಕೆ ಪರಿಹಾರ ಮಾಡಬೇಕಾದ್ರೆ ಒಂದು ಬೇರೆ ಲೈನ್ನೇ ತಯಾರು ಮಾಡಿಕೊಂಡು BD ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಗೆ ತಕ್ಕ ರೈಲ್ವೆನೂ ಒಳಗಡೆಗೆ ಒಂದು ಸಣ್ಣದು ವೆಂಟ್ ಕೆಳಗಡೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಅದು ಈ ಮಳೆಗಾಲದಲ್ಲಿ ಆಗ್ತಕ್ಕಂಥ ವಿಚಾರ ಕಾಣ್ತಾ ಇಲ್ಲ ನನಗೆ. ಹೀಗಾಗಿ ಆ ಸಾಯಿ ಲೇಔಟ್ಗಾಗಿ ಟೆಂಪ್ರರಿ ವ್ಯವಸ್ಥೆ ಏನು ಮಾಡಬೇಕು ಅಂತಕ್ಕಾಗಿ ನಮ್ಮ ಕಮಿಷನರ್ ಈಸ್ಟ್ ಕಮಿಷನರು, GBA ಕಮಿಷನರ್ ಮತ್ತು BD ಅವರು 3 ಮಂದಿ ಸೇರಿಕೊಂಡು ಒಂದು ಟೆಂಪ್ರರಿ ಉಪಾಯವನ್ನು ಹಿಡಿದು ಮಾಡ್ತಾರೆ. ಯಾಕೆಂದರೆ ನಮ್ಮ ಗೆದ್ದಲಹಳ್ಳಿ ಕ್ಲಿಯರ್ ಆದರೆ ಇಲ್ಲಿಂದ ವಾಟರ್ ತಂದು ಹಾಕ್ಬೋದು. ಇಲ್ಲಿ ಏನಾಗ್ಬಿಡುತ್ತೆ, ಮಳೆ ಬಂದಾಗ ಇಷ್ಟು ಹೈ ಇರುತ್ತೆ, ಅಲ್ಲಿ ಪಂಪ್ ಮಾಡಿ ಇಲ್ಲಿ ತಂದರೂ ಸಹ ಅಲ್ಲಿ ಬ್ಯಾಕ್ ಆಗಿಬಿಡುತ್ತೆ. ಈಗ ವೆಂಟ್ ಜಾಸ್ತಿಯಾಗಿ ಕೆಳಗಡೆ ಹಿಡಿದಿರುವುದರಿಂದ, ನೀರಿನ ಮಟ್ಟ ಕೆಳಗಡೆ ಇರುವುದರಿಂದ ಈ ಸಾಯಿ ಲೇಔಟ್ ಪಂಪಿಂಗ್ ಇಲ್ಲೇ ಕೂಡ ಡೈರೆಕ್ಟಾಗಿ ಮಾಡ್ಬೋದು. ಆ ವ್ಯವಸ್ಥೆ ನಾವು ಟೆಂಪ್ರರಿಯಾಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಈಗ ನೆಕ್ಸ್ಟ್ ನಾವು ಸಾಯಿ ಲೇಔಟ್, ಪೈ ಲೇಔಟ್ ಹೋಗಿ